ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಭೇಟಿ ಮತ್ತು ವಿಶೇಷ ಪೂಜೆ. ಕೋಲಾರ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿಯಿರುವ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾದ ಶ್ರೀಕಾಂತ್ ಆಚಾರ್ಯ ಅವರು ಬುಧವಾರದಂದು ಬೆಳಿಗ್ಗೆ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪೂಜೆಗೆ ಶಾಸಕ ಕೊತ್ತೂರು ಮಂಜುನಾಥ್ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಶಾಸಕರನ್ನ ಸುಮಾರು 6 ತಿಂಗಳಿಂದ ನಮ್ಮ ದೇವಸ್ಥಾನಕ್ಕೆ ಕರೆಸಬೇಕು, ದೇವಸ್ಥಾನ ಕುರಿತು ಶಾಸಕರಿಗೆ ಪರಿಚಯಿಸಬೇಕು ಎಂದು ಅಂದುಕೊಂಡಿದ್ದ ಬೇಡಿಕೆ ಇಂದು ಈಡೇರಿದೆ. ಆ ದೇವರು ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಅರ್ಚಕರು ಹೇಳಿದರು. ಈ ಸಂದರ್ಭದಲ್ಲಿ ಡಿಪಿಎಸ್ ಮುನಿರಾಜು, ಡಿಎಸ್ಎಸ್ ಮಂಜುಳಾ, ಖಾದ್ರಿಪುರ ಬಾಬು, ವಕ್ಕಲೇರಿ ಮುರಳಿ, ಆನಂದ್ ಸೇರಿದಂತೆ ದೇವಸ್ಥಾನ ಅರ್ಚಕರು, ಮುಖಂಡರು, ಕಾರ್ಯಕರ್ತರು ಇತರರು ಇದ್ದರು. ಎಲ್ಲ ಜಾಗದಲ್ಲಿ ಆಕ್ಚುಲಿ ಈ ಒಂದು ದಿವಸ ನಾನು ಕೆಟ್ಟವರಿಗೆ ದೇವರು ಅಂತ ಕೊಡ್ತಾರಲ್ಲ. ಮಾಘ ಮಾಸದಲ್ಲಿ ಭಾರತಾಲ ಹುಣ್ಣಿಮೆ ಅಂತೇಳಿ ಇವತ್ತು ವಿಶೇಷವಾಗಿ ಹುಣ್ಣಿಮೆ ಪೂಜೆ. ಲಕ್ಷ್ಮೀ ನರಸಿಂಹಸ್ವಾಮಿ ಬೆಳಗಿನ ಜಾವ 3 ಗಂಟೆ 45 ನಿಮಿಷಕ್ಕೆ ಪಂಚಾಮೃತಾಭಿಷೇಕ, ನಾನಾ ರೀತಿಯಲ್ಲಿ ಅಲಂಕಾರ, ವಜ್ರ ಅಲಂಕಾರ. ಅದೇ ಥರ ನಮ್ಮ ಶಾಸಕರಾದಂತಹ ತಾಲೂಕಿನ ಕೊತ್ತೂರು ಮಂಜುನಾಥ್ ಅವ್ರನ್ನ ನಾವು ಆಗಮ ಮಾಡಿದ್ವಿ. ಅಂದರೆ ಪೂಜೆಗೆ ವಿಶೇಷವಾಗಿ ಕರೆದಿದ್ವಿ. ಅವರು ಕೂಡ ಬಂದಿದ್ದರು. ಈ ಪೂಜೆ ವಿಶೇಷವನ್ನು ನೋಡಿ, ಅಂದರೆ ಭಾರತಾಲ ಹುಣ್ಣಿಮೆ ಅಂತೇಳಿ ನಾವು ಕರೆದಿದ್ವಿ. ಅವರು ಕೂಡ ಬಂದರು. ಎಲ್ಲರೂ ಕೂಡ ಈ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಆರಾಧನೆ ಮಾಡಬೇಕಂದ್ರೆ ಏನಕ್ಕೋಸ್ಕರವಾಗಪ್ಪ ಅಂದರೆ ನಮ್ಮ ಕೋಲಾರದಲ್ಲಿರೋಂಥ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಬೇಕು. ಮಳೆ ಕಾಲಕ್ಕೆ ಮಳೆ, ಆ ಮಳೆಗೆ ಒಳ್ಳೆ ಬೆಲೆ, ಆ ಬೆಲೆಗೆ ಒಳ್ಳೆ ರೇಟು, ಜನರೆಲ್ಲರೂ ಕೂಡ ಒಳ್ಳೆ ಆರೋಗ್ಯವಾಗಿರಬೇಕು, ಸುಖ ಸಂತೋಷವಾಗಿರಬೇಕು ಅಂತೇಳಿ ನಮ್ಮ ಶಾಸಕರು ನಾವು ಕರೆದಿದ್ವಿ. ಅವರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ದೇವಾಲಯಕ್ಕೆ ಆಗಮನ ಮಾಡಿದರು. ನಾವು ಶಾಸ್ತ್ರ ಪ್ರಕಾರವಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ಆರಾಧನೆಯನ್ನು ಆಚರಣೆ ಮಾಡಿದ್ವಿ. ದೇವಸ್ಥಾನದ ಅರ್ಚಕರು, ಪ್ರಧಾನ ಅರ್ಚಕರು ಶ್ರೀಕಾಂತ್ ಆಚಾರ್ಯ ಅವರ ವೃಂದದವರು ನಾವೆಲ್ಲ ಸಾಕ್ಷಾತ್ ನಮ್ಮ ತಾಲೂಕಿನ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಸರ್ ಅವರನ್ನು ಕರೆದು ವಿಶೇಷವಾಗಿ ಅವರಿಗೆ ಈ ನಮ್ಮ ಒಂದು ತಾಲೂಕಿನ ಸಮಸ್ಯೆಗಳನ್ನು ನಿವಾರಿಸುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಒಂದು ಮಹಾಸಂಕಲ್ಪ ಮಾಡಿ ಭಗವಂತನ ಆಶೀರ್ವಾದ ಅವರಿಗೆ ಸಿಗಲಿ ಅಂತೇಳಿ ನಾವು ವಿಶೇಷವಾಗಿ ಪೂಜಿಸುತ್ತೇವೆ.